ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲ ಹಬ್ಬ ಅಲ್ವಾ, ತುಂಬ ಬ್ಯುಸಿಯಾಗಿರ್ತೀರಾ. ಯಾರ್ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ನನ್ನ ಚಾನಲ್ ಗ್ರೋತ್ ಆಗಬೇಕು. ಹಂಗೆ ನೀವು 100 ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ತುಂಬ ಖುಷಿ ಇದೆ ನನಗೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಎಲ್ರಿಗೂ ಧನ್ಯವಾದ. ಇನ್ನೂ ಇದೇ ರೀತಿ ಪ್ರೋತ್ಸಾಹ ಮಾಡ್ತಾಯಿರಿ. ನಾನು ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋನ ಅಪ್ಲೋಡ್ ಮಾಡಿ ಹಾಕ್ತಾ ಇರ್ತೀನಿ. ನಾನು ಇವತ್ತಿನ ಬ್ಲಾಗಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಮಾಡ್ತಾಯಿದ್ದೀನಿ. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದು ವೀಕ್ ಇದೆ. ಹೆಣ್ಮಕ್ಳಿಗೆ ಹಬ್ಬ ಬಂತು ಅಂದರೆ ಬರೀ ಕ್ಲೀನ್ ಮಾಡೋದೇ ಅಲ್ವಾ ಕೆಲಸ. ಸೊ ಇದು 2ನೇ ಶ್ರಾವಣ ಶನಿವಾರ ಆಗಿರುತ್ತೆ. ನಮ್ಮ ಮನೇಲಿ ದಾಸಪ್ಪನ ಇಡೋದು ಪದ್ಧತಿ. ಕ್ಲೀನ್ ಮಾಡ್ತಾಯಿದ್ದೆ, ಬಟ್ ದಾಸಪ್ಪ ಸಿಗ್ತಾ ಇರಲಿಲ್ಲ. ಸುಮ್ಮನೆ ಕಾಲ್ ಮಾಡಿದ್ವಿ, ನಾಳೆನೇ ಬರ್ತೀನಿ ಅಂದರು. ಸೊ ಹಾಗಾಗಿ ಎಲ್ಲ ಒಂದೇ ದಿನ ಕೆಲಸ ಮುಗಿಸ್ಬೇಕಾಗಿತ್ತು. ಅದಕ್ಕೆ ಕರ್ಟನ್ ಎಲ್ಲ ತೆಗೆದು ಕಿಟಕಿಯೆಲ್ಲ ಒರೆಸ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಬಿಡೋಣ ಅಂತ ತೊಳಿತಾ ಇದ್ದೀನಿ. ದೇವ್ರ ಸಾಮಾನು ತೊಳೆಯೋದಕ್ಕೆ ಲಿಂಬು ಉಪ್ಪು ಅಂತ ಸಿಗುತ್ತೆ. ಇದು ಎಲ್ಲ ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತೆ ಅಂತಾರೆ, ಬಟ್ ಕೆಲವೊಂದು ಕಡೆ ಸಿಗಲ್ಲ. ಗಂಧಿಗೆ ಅಂಗಡಿಗಳಲ್ಲಿ ಕಂಪಲ್ಸರಿ ಸಿಗುತ್ತೆ. ಅದನ್ನು ನೀರಲ್ಲಿ ಮುಳುಗಿಸ್ಬಿಟ್ಟು ತೆಗೆದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಅಂತಾರೆ. ನಾನು ಮಾಡಿದೆ, ಬಟ್ ಹಂಗೆ ತೊಳೆಯೋದ್ರಿಂದ 1 ವೀಕು ಅಥವಾ 3 ಡೇಸ್ ಅಷ್ಟೇ ದೇವ್ರ ಸಾಮಾನು ನೀಟಾಗಿ ಕಾಣಿಸುತ್ತೆ. ಆಮೇಲೆ ಮತ್ತೆ ಸ್ವಲ್ಪ ಚುಕ್ಕೆ ಥರ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಬೆಸ್ಟ್ ಆಪ್ಷನ್ ಏನು ಅಂದರೆ, ನಮ್ಮ ಹಿರಿಕರು ಸುಮ್ಮನೆ ಮಾಡಿಲ್ಲ. ಹುಣಸೆ ಹಣ್ಣನ್ನ ನೆನೆಸಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಹಚ್ಚಿ ಬಿಟ್ಬಿಟ್ಟು 1/2 ಅವರು, ಆಮೇಲೆ ಸಬೀನಾ ಅಥವಾ ಪಿತಾಂಬರಿಲಿ ಚೆನ್ನಾಗಿ ಉಜ್ಜಿದ್ರೆ ದೇವ್ರ ಸಾಮಾನು ತುಂಬ ಕ್ಲೀನ್ ಆಗುತ್ತೆ. ಯಾಕಂದರೆ ನಾವು ಸ್ವಲ್ಪ ಆಪ್ಷನ್ ಸಿಕ್ತು ಅಂತ ಮಾಡೋಕ್ಕೆ ಹೋಗ್ತೀವಿ, ಬಟ್ ಅದು ಹಂಗೆ ಉಲ್ಟಾನೂ ಹೊಡೆಯುತ್ತೆ ನಮಗೆ. ಸೊ ಹಂಗಾಗಿ ಮಾಡಿ ಮತ್ತು ಒರೆಸಿ ಇಡಬೇಕು. ತೊಳೆದ್ಬಿಟ್ಟು ಒರೆಸಿ ಇಟ್ಬಿಟ್ಟು ಆಮೇಲೆ ಕುಂಕುಮ ಎಲ್ಲ ಹಚ್ಚಿದ್ರೆ ನೀಟಾಗಿ ಕಾಣಿಸುತ್ತೆ. ಕರ್ಟನ್ ಎಲ್ಲ ಬೆಳಗ್ಗೆ ಒಗ್ದಾಕಿದ್ದೆ, ಸೊ ಎಲ್ಲ ಒಣಗಿದೆ, ಹಾಕ್ತಾಯಿದ್ದೀನಿ. ಯಾಕಂದರೆ ಒಂದೇ ದಿನ ಟೈಮ್ ಇದ್ದಿದ್ದು, ಬೆಳಿಗ್ಗೆನೇ ದಾಸಪ್ಪ ಅವ್ರು ಬರ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕಿಲ್ಲ. ಸೊ ಹಾಗಾಗಿ ಅದಕ್ಕೆ ಹಾಕ್ತಾಯಿದ್ದೀನಿ ಬೇಗ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದು ಬಾಗಿಲೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಒರೆಸಿ ರಂಗೋಲಿ ಎಲ್ಲ ಇಟ್ಟೆ. ಕೆಳಗಡೆ ನಮ್ಮದು ಫಸ್ಟ್ ಫ್ಲೋರಲ್ಲಿ ಮನೆ ಇರೋದ್ರಿಂದ ಮೇಲ್ಗಡೆ ಮೆಟ್ಲಿಂದ ಹಿಡಿದು ಕೆಳಗಡೆವರೆಗೂ ತೊಳಿಬೇಕು. ಸಾಕೋಗುತ್ತೆ ಹಬ್ಬಗಳಲ್ಲಿ. ಸೊ ಅಲ್ಲೂ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದೆ. ನಮ್ಮ ಮನೆ ಹತ್ರ ಶಂಖಪುಷ್ಪ ದೊಡ್ಡದಾಗಿ ಹರಳ್ಕೊಂಬಿಟ್ಟಿದೆ. ಹಾಕಿ ಅದು 3 ಮಂತ್ಸ್ ಆಗಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ಬೆಳಗ್ಗೆ ಅಂತೂ ಈ ಮೋಡ ಕವಿದ ವಾತಾವರಣ ಚೆನ್ನಾಗಿರುತ್ತೆ ವೆದರು. ಸೊ ನೋಡೋದಕ್ಕೆ ನನ್ನ ಮಗ ನಿನ್ನೆ ಸ್ಕೂಲ್ಗೆ ಹೋಗಿದ್ನಲ್ಲ, ಕಿವಿಗೆ ಪೆನ್ಸಿಲ್ ಇಟ್ಕೊಂಬಂದ್ಬಿಟ್ಟಿದ್ದಾನೆ. ಅಂದರೆ ಚುಚ್ಕೊಂಡು ಅವ್ನ ಕಿವಿಲಿ ಸ್ವಲ್ಪ ಬ್ಲಡ್ ಬರ್ತಿದೆ. ಸೊ ಈಗಿನ ಕೆಲಸದ ಜೊತೆಗೆ ಒಂದ್ಸತಿ ಕ್ಲಿನಿಕ್ಕು ಹೋಗಿ ತೋರಿಸ್ಕೊಬೇಕು, ENT ಕ್ಲಿನಿಕ್ಗೆ ಹೋಗಿ ಬರಬೇಕು. ಸೊ ಅಷ್ಟರಲ್ಲಿ ಇದೆಲ್ಲ ಮಾಡೋಣ ಅಂತ ನಾವು ಮಾಡ್ತಾಯಿದ್ದೀವಿ. ಸೊ ತಿಂಡಿ ಮುಗಿಸ್ಕೊಂಡು ನಾವು ENT ಕ್ಲಿನಿಕ್ ಹೋಗಿ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗಿದೆ. ಆಗಲೇ 12 ಗಂಟೆ ಆಗಿದೆ. ಅವ್ರು 2 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ಬೇಗ ಮಾಡ್ಕೊತಾ ಇದ್ದೀನಿ. ಹೆಸರುಬೇಳೆ ಪಾಯಸ ರೆಡಿ ಮಾಡ್ತಾಯಿದ್ದೀನಿ. ಈ ಪಾಯಸನ ಬೇಗ ಮಾಡ್ಕೊಬೋದು. ಹೆಸರುಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಅದು ಕುದೀತಿರುವಾಗ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಮತ್ತು ಸ್ವಲ್ಪ ಅಕ್ಕಿನ ನೆನೆಸ್ಬೇಕು. 1-2 ಸ್ಪೂನಷ್ಟು ಅಕ್ಕಿನ ನೆನೆಸ್ಬಿಟ್ಟು ಅದಕ್ಕೆ ತೆಂಗಿನ ತುರಿ, ಅಕ್ಕಿ, 1-2 ಏಲಕ್ಕಿನೂ ಹಾಕ್ಕೊಂಡು ರುಬ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿ ಕುದೀತಿರೋ ಪಾಯಸಕ್ಕೆ, ಅಂದರೆ ಹೆಸರುಬೇಳೆ ಬೆಲ್ಲ ಕುದಿಸ್ತಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟು ಶಾವಿಗೆ ಹುರಿದು ಹಾಕ್ಬಿಟ್ಟು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರಿದಾಗಿ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಿಸಿಯಾದ ಶಾವಿಗೆ ಪಾಯಸ ಅಥವಾ ಹೆಸರುಬೇಳೆ ಪಾಯಸ. ಶಾವಿಗೆ ವಿತ್ ಹೆಸರುಬೇಳೆ 2 ಆ್ಯಡ್ ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ. ಹೆಂಗೋ ಬೇಗ ಆಯಿತು. ನಮ್ಮ ಅತ್ತೆ ಬರೋ ಅಷ್ಟರಲ್ಲಿ ತೆಂಗಿನಕಾಯಿ ಎಲ್ಲ ತುರ್ದಿ ಅಡುಗೆಗೆಲ್ಲ ರೆಡಿ ಮಾಡಿಟ್ಟಿದ್ರು. ಬಂದು ಬೇಗ ಮಾಡಿದೆ. ಅಂದರೆ ಹೋಗೋವಾಗ ಹೆಸರುಬೇಳೆ ಇಟ್ಬಿಟ್ಟು ಹೋಗಿದ್ದೆ ಕ್ಲಿನಿಕ್ ಹೋಗೋವಾಗ. ಸೊ ಅನ್ನ, ಕೋಸಂಬರಿ ಮತ್ತು ಕಾಬಲ್ಗಳೇ ಬೇಯಿಸ್ಬಿಟ್ಟು ಉಸ್ಲಿ ಮಾಡಿದ್ದೀನಿ, ಹುಳಿ ಸಾರು ಮತ್ತು ಪಾಯಸ. ಹಪ್ಪಳ ಬಂದು ಕರ್ಕೋಬೇಕಷ್ಟೇ. ಅವ್ರು ಬಂದಮೇಲೆ ಕರ್ಕೋತೀವಿ, ತಣ್ಣಗಾಗ್ಬಿಡುತ್ತೆ. ನೆಕ್ಸ್ಟು ಚಿತ್ರಾನ್ನ ಒಂದು ಮಾಡಬೇಕು. ಪುಳಿಯೋಗರೆ ಮಾಡಿದ್ವಿ, ಅದೆಲ್ಲ ಬೆಳಿಗ್ಗೆ ಟಿಫನ್ ತಿಂದ್ಬಿಟ್ಟಿದ್ವಲ್ಲ. ಸೊ ಹಂಗಾಗಿ ಅವ್ರೇನಾದರೂ ಊಟ ಮಾಡಿದ್ರೆ
ಯಾವುದು ಮಡಿಯಿಂದ ಮಾಡಿರಬೇಕು ಅಂದರೆ ಹೆಂಚಿದಾಗಿರಬಾರ್ದು. ಸೊ ಅದಕ್ಕೆ ಚಿತ್ರಾನ್ನ ಮಾಡ್ತೀವಿ ನಾವು. ದಾಸಪ್ಪನಿಗೆ ಅಂದರೆ ಬೇಯಿಸಿರೋ ಆಹಾರನ ಬವನಾಸಿಗೆ ತುಂಬಲ್ಲ, ಒಣಪಡಿ ಅಂತಾರೆ. ಅಂದರೆ ಈ ಥರ ತರಕಾರಿ, ಅಕ್ಕಿ ಮತ್ತು ನಾವು ಒಂದು 5 ಥರದ ತರಕಾರಿ ಎಲ್ಲ ಕೊಡಬೇಕಾಗುತ್ತೆ. ಸೊ ಇದನ್ನು ಒಣಪಡಿ ಅಂತ ಕರೀತಾರೆ. ನನ್ನ ತವ್ರ ಮನೇಲಿ ಎಲ್ಲ ಬೇಯಿಸಿರೋವಂಥದ್ದು, ಅಂದರೆ ಅನ್ನ ಪೂರ್ತಿ ಪವನಾಸಿಗೆ ತುಂಬ ಅನ್ನ ತುಂಬಬೇಕು, ಅದನ್ನು ಅವ್ರು ತೊಗೊಂಡೋಗ್ತಾರೆ. ಮತ್ತು ನೈವೇದ್ಯಕ್ಕೂ ಎಲ್ಲ ಮಾಡಿರೋ ಅಡುಗೆ ಇಡಬೇಕು. ಸೊ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇರುತ್ತೆ. ನಮ್ಮದು ಲಕ್ಷ್ಮೀ ನರಸಿಂಹಸ್ವಾಮಿ ಶ್ರೀಪತಿಯಲ್ಲಿ. ಸೊ ಇಲ್ಲಿ ಅಂದರೆ ನಮ್ಮ ಅತ್ತೆ ಮಾವನ ಮನೆ ಕಡೆ ಬಂದಿರೋದು ಈ ರೀತಿ. ಸೊ ಹಾಗಾಗಿ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀವಿ. ಚಿತ್ರಾನ್ನ ಒಂದು ರೆಡಿ ಆದರೆ ಮುಗೀತು ಎಲ್ಲ ಕೆಲಸ ಅಡುಗೆ ಮನೆಯದು. ಅದನ್ನ ಮೆಟ್ಕೋಬೇಕು, ಇಸ್ಕೋಬೇಕು, ಬಗ್ಬೇಕು. ಬಿಡೊಂದು ನಿಮಿಷ ಬಿಡಿ. ನನಗೆ ಒಳಗಡೆ ಕೆಲಸ ಮತ್ತು ಅಡುಗೆ ಕೆಲಸ, ಮನೆಯೆಲ್ಲ ಒರೆಸಿ ಗುಡಿಸಿ ಎಲ್ಲ ಅದೇ ಕೆಲಸ ಆಗೋಯ್ತು. ಮತ್ತು ಕ್ಲಿನಿಕ್ಕಿಗೆ ಹೋಗೋದು ಬೇರೆ ಇತ್ತಲ್ಲ. ಸೊ ಹಂಗಾಗಿ ನಮ್ಮ ಮಾವನೇ ದೇವ್ರ ಮನೆ ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿದ್ದಾರೆ. ಯಾಕಂದರೆ ದೇವ್ರ ಮನೆಯದು ನನಗೆ ಮಾಡೋದಕ್ಕಾಗಲ್ಲ. ಬಿಕಾಸ್ ಯಾಕಂದರೆ ಇಲ್ಲಿ ಕೆಲಸ ಜಾಸ್ತಿ ಇರುತ್ತಲ್ಲ, ಅವ್ರು ಬರೋ ಅಷ್ಟರಲ್ಲೆಲ್ಲ ಪ್ರಿಪ್ರೇಷನ್ ಬೇರೆ ಮಾಡಬೇಕಲ್ಲ. ಸೊ ಹಂಗಾಗಿ ಅವರೇ ಪೂಜೆ ಮಾಡಿದ್ದಾರೆ. ಇನ್ನೇನು ದಾಸಪ್ಪ ಅವ್ರನ್ನ ಹೋಗಿ ಕರ್ಕೊಂಬರ್ಬೇಕು. ಅವರು 1 ಗಂಟೆ ಅಂತ ಹೇಳಿ ನಮಗೆ 4 ಗಂಟೆಗೆ ಬಂದರು. ಕಾಯ್ದು ಸಾಕಾಗೋಯ್ತು, ಹೊಟ್ಟೆ ಬೇರೆ ಹಶ್ವಾಗೋಯ್ತು. ಬೆಳಗ್ಗೆ ಪುಳಿಯೋಗರೆ ಇತ್ತಲ್ಲ, ಸೊ ಅದನ್ನೇ ನನ್ನ ಹಸ್ಬೆಂಡ್ಗೂ ಮಗನಿಗೂ ಕೊಟ್ಬಿಟ್ಟೆ. ಸೊ ನಾವು 3 ನಮ್ಮ ಅತ್ತೆ ಮಾವ ನಾನು ಹಾಗೆ ಇದ್ವಿ, ಒಂದೊಂದು ಬಾಳೆಹಣ್ಣು ತಿಂದ್ಕೊಂಡು. ಯಾಕಂದರೆ ಅವ್ರು ಬಂದು ಪೂಜೆ ಮಾಡೋ ಗಂಟ ಏನೂ ತಿನ್ನಬಾರ್ದು, ಅದಕ್ಕಾಗಿ. ಸದ್ಯ ನನ್ನ ಮಗನ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಿದ್ವಲ್ಲ, ಆವಾಗ ಡಾಕ್ಟ್ರ್ ಏನಾಗಿಲ್ಲ, ಸ್ಕಿನ್ ಮಾತ್ರ ಕಿತ್ತೋಗಿದೆ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ, ಕಿವಿ ನೀಟಾಗಿದೆ ಅಂತ ಹೇಳಿದ್ರು. ಅದೇ ಖುಷಿ ಆಯಿತು ನಮಗೆ. ಅಂತೂ ಇಂತೂ ದಾಸಪ್ಪ ಅವ್ರು ಬಂದರು. ಅರೌಂಡ್ 4 o'clock ಆಯಿತು. ತುಂಬ ಬ್ಯುಸಿ ಪಾಪ ಅವರು. ಎಲ್ಲ ಕಡೆನೂ ಹೋಗಬೇಕು, ಒಂದು ದಿವಸಕ್ಕೆ ಒಂದು 20 ಮನೆ ಹೋಗಲೇಬೇಕಾಗುತ್ತೆ ಅಂತ ಹೇಳ್ತಾಯಿದ್ರು. ನನ್ನ ಮಗನಿಗಂತೂ ತುಂಬ ಖುಷಿ. ಅವನೇ ಹೋಗಿದ್ದ ಜೊತೆಗೆ, ಅವ್ರ ಪಪ್ಪನ ಜೊತೆಗೆ ಕರ್ಕೊಂಬರೋಕ್ಕೆ. ಈ ರೀತಿ ಬವನಾಸಿ ಇಟ್ಟು ನಾವು ಒಣಪಡಿ ಆಗಿರೋದ್ರಿಂದ ಅದಕ್ಕೆ ಅಕ್ಕಿ ತುಂಬ್ತೀವಿ. ಮನೇಲಿ ಈ ರೀತಿ ಪೂಜೆ ಮಾಡೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆಯಲ್ಲಿ ಉಂಟಾಗುತ್ತೆ. ಯಾಕಂದರೆ ಆ ಶಂಖ ನಾದ ಕೂಗಿಗೆ ಪ್ರತಿಯೊಂದು ನೆಗೆಟಿವಿಟಿನೂ ಹೋಗುತ್ತೆ. ನೆಕ್ಸ್ಟು ಎಲ್ರಿಗೂ ಈ ರೀತಿ ಬೊಟ್ಟಿಡ್ತಾರೆ, ಅಂದರೆ ವಿಷ್ಣು ಥರ ನಾಮ ಹಾಕೋದು. ಹಿಂಗೆ ಮನೆಯಲ್ಲಿ ಫಸ್ಟು ಹಿರಿಯರಿಂದ ಪ್ರಾರಂಭ ಆಗಲಿ ಅಂತ ನಮ್ಮ ಅವನ್ನೇ ಕೂರಿಸಿದ್ದೀವಿ. ಸೊ ಮನೇಲಿ ಪೂಜೆನೂ ಅಷ್ಟೇ ಅವರೇ ಮಾಡಲಿ ಅಂತ ನಾವು ಅವ್ರಿಗೆ ಬಿಟ್ಟಿದ್ದೀವಿ. ಮೊದಲೆಲ್ಲ ದಾಸಪ್ಪ ಅವರೇ ಸಿಗ್ತಾ ಇರಲಿಲ್ಲ ನಮಗೆ. ನಮ್ಮ ಅವರ ಊರು ಸಿರಿವರ, ಅಲ್ಲಿಂದ ಕರ್ಕೊಂಬರ್ಬೇಕಿತ್ತು. 1-2 ಇಯರ್ಸಿಂದ ಸ್ಟಾಪ್ ಮಾಡಿಬಿಟ್ಟಿದ್ವಿ. ಆದರೂ ಏನೋ ಒಂಥರ ಮಿಸ್ ಆಗ್ತಿತ್ತು ನಮಗೆ. ಶ್ರಾವಣ ಬಂತು ಅಂದರೆ ಹಂಗೂ ಹಿಂಗೂ ಗಲಾಟೆ ಮಾಡಿ ನಾವು ಒತ್ತಾಯಪೂರ್ವಕವಾಗಿ, ಅಂದರೆ ಖುಷಿಯಿಂದ ಎಲ್ಲರೂ ಸೇರಿ ದಾಸಪ್ಪನ ಇಡಿಸ್ತಿದ್ವಿ. ಚಿಕ್ಕ ಮಕ್ಕಳು ಕೃಷ್ಣನ ಸಮಾನ. ನನ್ನ ಮಗುಂಗಂತೂ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದೆ, ಎಷ್ಟು ನೀಟಾಗಿ ಇಡಿಸ್ಕೋತಾನೆ ಅವನು. ಅವನು ಈ ರೀತಿ ಮನೇಲಿ ಫಂಕ್ಷನ್ ಮಾಡೋದು, ದೇವ್ರ ಕಾರ್ಯಗಳೆಲ್ಲ ಮಾಡೋದು, ಅವನ್ನೆಲ್ಲ ಓಡಾಡಿ ಹೆಲ್ಪ್ ಮಾಡೋದು, ಇದೆಲ್ಲ ತುಂಬ ಇಷ್ಟಪಡ್ತಾನೆ. ಕಿವಿ ನೋವಿದ್ರು ನೋಡಿ ಅವನ ಅಷ್ಟು ಆ್ಯಕ್ಟಿವ್ ಆಗಿ ಕೂತ್ಕೊಂಡು ನೀಟಾಗಿ ದೇವ್ರ ಪೂಜೆಗೆ ಇದು ಮಾಡ್ತಾನೆ.
ನಮಸ್ಕಾರ ಮಾಡ್ಕೊ ಕಾಲಿಗೆ ಕಾಲು ನಮಸ್ಕಾರ ಮಾಡ್ಕೊ ಎಡಕೈಯಿಂದ ಅದು ನಮ್ಮ ತಂದೆ ಮನೆ ಕಡೆ ಅಂದರೆ ಉಪದಾನ ಅಂತ ಹೇಳ್ತಾರೆ. ಅದು ಪ್ರತಿಯೊಂದು ಮನೆಗೂ ಹೋಗಿ 5 ಮನೆ 3 ಮನೆಗೆ ಅಲ್ಲಿ ನಾವು ಶ್ರೀಮತ್ ರಮಾರಮಣ ಗೋವಿಂದ ಗೋವಿಂದ ಅಂತ ಹೇಳಿ ಕೂಗಿ ನಾವು ತಗೊಂಡೋಗಿರೋ ಬೋಸಿ ಒಳಗಡೆ ಅಕ್ಕಿ ಅಥವಾ ಏನಾದರೂ ಅವ್ರ ಮನೇಲಿ ಏನು ಹಾಕ್ತಾರೋ ಅದನ್ನ ಈಸ್ಕೊಂಬಂದು ಅದರಿಂದ ಪ್ರಸಾದ ಮಾಡಿ ನೈವೇದ್ಯ ಇಟ್ಟು ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡ್ತಿದ್ವಿ. ತಿರುಪತಿ ತಿಮ್ಮಪ್ಪನಿಗೆ ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಪೂಜೆ ಮಾಡ್ತಾಯಿದ್ದೀವಿ. ಅಂದರೆ ಇಲ್ಲಿ ಆ ರೀತಿ ಉಪದಾನಕ್ಕೆ ಅಂದರೆ ನಮ್ಮ ಮಾವೋರ ಸಂಪ್ರದಾಯದ ಪ್ರಕಾರ ಹೋಗಂಗಿಲ್ಲ. ಸೊ ಹಂಗಾಗಿ ಮನೇಲೇ ಈ ರೀತಿ ಪೂಜೆ ಮಾಡ್ತೀವಿ. ಇದು ಫುಲ್ಲು ಗೋಪುರ ಥರ ಕುತ್ಕೊಬೇಕು ಅಕ್ಕಿ, ಆಮೇಲೆ 2 ಅಚ್ಚು ಬೆಲ್ಲ ಇಡಬೇಕು. ನಾವು ಬೆಲ್ಲ ಥರದ್ದು ಮರ್ತ್ಬಿಟ್ಟಿದ್ವಿ, ಅದಕ್ಕೆ ಇದು ದಪ್ಪಗಿತ್ತಲ್ವ, ಸೊ ಅದನ್ನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ದಾಸಪ್ಪನ ರೂಪದಲ್ಲಿ ಬಂದಿರೋರು ನಿಜವಾದ ನರಸಿಂಹ ಅವತಾರ ಅಂತ ಭಾವಿಸ್ಕೊಂಡು ನಾವು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊತೀವಿ. ಆ ದೇವರೇ ನಮ್ಮ ಮನೆಗೆ ಬಂದಿದ್ದಾರೆ ಶ್ರಾವಣ ಮಾಸದಲ್ಲಿ ಅಂತ. ಸೊ ಅವರು ಪೂಜೆದೆಲ್ಲ ನಮ್ಮ ಮಾವನ ಕೈಲಿ ಕೊಟ್ಟು ಅವರು ಇನ್ನೊಂದು ಸತಿ ಪೂಜೆ ಮಾಡ್ತಾರೆ. ಮೊದಲೆಲ್ಲ ಎಲ್ಲ ಫ್ಯಾಮಿಲಿ ರಿಲೇಷನ್ಸ್ ಎಲ್ಲ ಬರ್ತಿದ್ರು. ಅಂದರೆ ಒಂದು 3 ಜನಕ್ಕಾದರೂ ನಾವು ಅನ್ನದಾನ ಮಾಡಬೇಕು ಈ ಟೈಮಲ್ಲಿ. ಸೊ ಈಗ ಅಕ್ಕಪಕ್ಕದವ್ರು ಬರೋದೇ ಕಷ್ಟ. ನಾನು ಒಂದು 2 ಹೇಳಿದ್ದೀನಿ ಅಷ್ಟೇ. ಫ್ಯಾಮಿಲಿಲೆಲ್ಲ ಬ್ಯುಸಿ ಇರೋದ್ರಿಂದ ನಮಗೂ ಯಾರನ್ನೂ ಕರೆಯೋದಕ್ಕೂ ಆಗಲಿಲ್ಲ, ಯಾರೂ ಬರೋದಕ್ಕೂ ಆಗಿಲ್ಲ. ಬರೀ ಫ್ಯಾಮಿಲಿ ಪೂರ್ತಿ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಲಾಸ್ಟ್ ಮಿನಿಟಲ್ಲಿ ದಾಸಪ್ಪ ಅವ್ರು ಬರ್ತೀನಿ ಅಂತ ಹೇಳಿದ್ದು. ಸೊ ಹಾಗಾಗಿ 1 ಡೇ ಅಷ್ಟೇ ಗ್ಯಾಪ್ ಇದ್ದಿದ್ದು. ನಮ್ಮ ಅಪ್ಪರ ತಮ್ಮ ಹೊಟ್ಟೆ ತುಂಬ ಲೋಡ್ ಆಗಿಬಿಟ್ಟಿದೆ, ಬೇಡ ಅಂತ ಹೇಳ್ತಿದ್ದಾರೆ. ಸ್ವಲ್ಪನಾದರೂ ಪ್ರಸಾದ ಸ್ವೀಕರಿಸಬೇಕು, ಅವಾಗೆ ನಮಗೂ ಒಳ್ಳೆಯದಾಗೋದು ಅಂತೇಳಿ ಸ್ವಲ್ಪ ಪಾಯಸ ಕೊಟ್ಟಿದ್ದೀವಿ. ಸೊ ಅದನ್ನೇ ಅವರು ತಗೊಂಡು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನೀಟಾಗಿ ನಮಗೆ ದಾಸಪ್ಪನ ಇಟ್ಕೊಟ್ರು. ಸೊ ನಮ್ಮ ಇವತ್ತಿನ ವ್ಲಾಗ್ ಇದಾಗಿತ್ತು. ನೆಕ್ಸ್ಟು ಇದೆಲ್ಲ ಫಂಕ್ಷನ್ ಮುಗಿದ್ಮೇಲೆ ನಾನು ನಮ್ಮ ಮನೆಯಿಂದನೇ ಇಬ್ಬರಿಗೆ ಕುಂಕುಮ ಕೊಟ್ಬಿಟ್ಟು ಅವ್ರ ಮನೆಗೇ ಇಲ್ಲಿಂದ ಊಟ ಕೊಟ್ಬಿಟ್ಟು ಬಂದೆ, ಪಾರ್ಸಲ್ ಮಾಡಿದೆ.
ಸೊ ಈ ಬ್ಲಾಗ್ ಯಾರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೂಪರ್ ಚೆನ್ನಾಗಿ ಊಟ ಮಾಡಿ ಹೆಚ್ಚಿನ ಆಯ್ತು ಅಂತೆಲ್ಲ ಊಟ ಮಾಡಿ ಹೆಚ್ಚಿನ ಆಯ್ತಮ್ಮ ತಾಯಿ. ಗೋವಿಂದ ಅರ್ಪಣ ಮಸ್ತು. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಪಾಯಸ, ಯಾವತ್ತು ಹಿಂಗಾಗಿರ್ಲಿಲ್ಲ. ಎಲ್ಲ ಕಣ್ಣಾಕ್ಬೇಡಿ, ವಿಶಿಷ್ಟ ತಿಂತಿರೋದು 1 ಗಂಟೆಗೆ ತಿನ್ನೋದು, 4:15 ತಿಂತೀವಿ. ಸೂಪರ್ ಆಗಿದೆ ಪಾಯಸ. ಅತ್ತೆ ತಟ್ಟೆ ಎಲ್ಲ ಖಾಲಿ ಆಗಿಬಿಟ್ಟಿದ್ದೆ, ಅವ್ರು ಮುಂಚೆನೇ ಎಲ್ಲ ಹಾಕೊಂಬಂದು ಲಾಸ್ಟಲ್ಲಿ ವಿಡಿಯೋ ಮಾಡಿದ್ದು. ನಿಮ್ಮನೇಲೂ ಶ್ರಾವಣ ಶನಿವಾರ ಮಾಡೋದಾದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.